ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ಗೆ ಈಗ ಮುಕ್ತಾಯವಾಗಿದೆ. ಇನ್ಫ್ಯಾಕ್ಟ್ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ. ಇನ್ನು ಸಂತ್ರಸ್ತನಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು. ಸಂತ್ರಸ್ತನ ಕರೆದೊಯ್ಯುವಂಥ ಇನ್ಫ್ಯಾಕ್ಟ್ ಅದು ತಡವಾಗುವಂಥ ಸಾಧ್ಯತೆ ಇದೆ. ಸಂತ್ರಸ್ತರನ್ನು ಬೇರೆ ಕಡೆ ಕರೆದೊಯ್ತಾರೆ, ತಡವಾಗುವಂಥ ಸಾಧ್ಯತೆ ಇದೆ. ಸೂರಜ್ ಪ್ರಕರಣದ ತನಿಖೆ CIDಗೆ ವರ್ಗಾವಣೆ ಹಿನ್ನೆಲೆ ಸಂತ್ರಸ್ತರನ್ನು ಹಾಸನಕ್ಕೆ ಕರೆದೊಯ್ಯಬೇಕಾ ಅಥವಾ CID ಕಚೇರಿಗೆ ಕರೆತರಬೇಕಾ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಒಟ್ಟಲ್ಲಿ ಈಗ CID ಕಚೇರಿಗೆ ಕರೆದೊಯ್ಯಬೇಕಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಒಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಈಗ ತಾನೇ ಪೊಲೀಸರು ಮೆಡಿಕಲ್ ಟೆಸ್ಟನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಯಾರು ಈಗಾಗಲೇ ಸಂತ್ರಸ್ತರಿದ್ದಾರಲ್ಲ ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ. ಇದಾದ ಬಳಿಕ ಅವರನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಯಾಕಂದರೆ ಈಗಾಗಲೇ ಹಾಸನದಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ. ಜೊತೆಗೆ ಈ ಪ್ರಕರಣ CIDಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. CID ಬಹುಶಃ CID ನೀಡಬೇಕಾಗತ್ತೆ. ಈ ಪ್ರಕರಣ ಹಸ್ತಾಂತರ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಮುಂದಿನ ತನಿಖೆಯನ್ನು, ಮುಂದಿನ ರೂಪುರೇಷೆಗಳನ್ನು ಅವ್ರು ನೋಡ್ಕೋತಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸಂತ್ರಸ್ತ ಇದ್ದಾನಲ್ಲ ಆ ಸಂತ್ರಸ್ತನನ್ನು ಹಾಸನ ಕರ್ಕೊಂಡು ಹೋಗಬೇಕಾ ಅಥವಾ CID ಕಚೇರಿಯಲ್ಲಿ ಬಿಡಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಸದ್ಯಕ್ಕೆ ಪೊಲೀಸರ ವಶದಲ್ಲೇ ಇದ್ದಾನೆ ವ್ಯಕ್ತಿ. ಅಂದರೆ ಪೊಲೀಸರು ಆತನನ್ನು ನೋಡ್ಕೋತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ನಿರ್ಧಾರವನ್ನು ಕೂಡಲೇ ಮಾಡ್ತಾರೆ. ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ CID ತನಿಖೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತೊಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಏಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ. ಇದನ್ನು CID ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೊಳ್ತಾ ಇದ್ದಾರೆ. ಇದನ್ನು ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನೋ ಹೇಳಿದ್ದಾರೆ ಅವರು. ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ನಮಗೆ ಇದ್ರ ಜೊತೆಗೆ ಆಸ್ಪತ್ರೆಯಲ್ಲಿ ಈ ಸಂತ್ರಸ್ತನಿಗೆ ಈಗ ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ. ಈ ಬಗ್ಗೆ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಬೌರಿಂಗ್ನಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ಆಸ್ಪತ್ರೆಯಲ್ಲಿ 15 ರೀತಿಯಾದಂಥ ಟೆಸ್ಟ್ಗಳನ್ನು ಮಾಡಿರುವಂಥ ವೈದ್ಯರು, ಇದ್ರ ಜೊತೆಗೆ ಫಾರೆನ್ಸಿಕ್ಸ್ ಡಾಕ್ಟರ್ ಸತೀಶ್ ಇದ್ದಾರಲ್ಲ ಅವರು, ಸರ್ಜನ್ ಭರತ್ರಿಂದ ಟೆಸ್ಟನ್ನು ಮಾಡಲಾಯಿತು. ಆಸ್ಪತ್ರೆಯಲ್ಲಿ 15 ವಿವಿಧ ರೀತಿಯಾದಂಥ ಟೆಸ್ಟ್ಗಳನ್ನು ಮಾಡಲಾಯಿತು. ಫಾರೆನ್ಸಿಕ್ಸ್ ಡಾಕ್ಟರ್ ಸತೀಶ್ ಸೇರಿದಂತೆ ಸರ್ಜನ್ ಭರತ್ರಿಂದ ಟೆಸ್ಟ್ ಮಾಡಲಾಗಿದೆ. ಸಂತ್ರಸ್ತನಿಂದ ಮಾಹಿತಿ ದಾಖಲಿಸಿಕೊಂಡಿರುವಂಥ ವೈದ್ಯರು ಘಟನೆ ಯಾವಾಗ ನಡೀತು, ಯಾವ ರೀತಿ ನಡೀತು, ಎಲ್ಲಿ ನಡೀತು, ಸೂರಜ್ ಹೇಗೆ ಪರಿಚಯ, ಜೊತೆಗೆ ಅವರ ಹಿನ್ನೆಲೆ, ಯಾವ ರೀತಿ ದೌರ್ಜನ್ಯ ಆಯಿತು, ಇದೆಲ್ಲದರ ಬಗ್ಗೆ ಕೂಡ ಈಗ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಬರವಣಿಗೆಯ ಮೂಲಕ ಅದರ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಸಂಪೂರ್ಣ ವಿವರಗಳು ಬರ್ತಾ ಇದೆ ಬರವಣಿಗೆ ಬಗ್ಗೆ. ಇನ್ಫ್ಯಾಕ್ಟ್ ಈ ಲಿಖಿತವಾಗಿ ಈ ದೂರನ್ನು ಒಂದು ಕಡೆಗೆ ಸಲ್ಲಿಕೆ ಆಗಿದೆ. ಅದ್ರ ಜೊತೆಗೆ ತನಿಖೆ ಕೂಡ ನಡೀತಾ ಇದೆ. ತನಿಖೆಯಲ್ಲಿ ವೈದ್ಯರು ಈ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ತಪಾಸಣೆ ಆದ ಬಳಿಕ ಅವನಿಂದ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಂದು ಕಡೆಗೆ ಡಾಕ್ಟರ್ ಪರಿಶೀಲನೆಯನ್ನು ಮಾಡಿದ್ದಾರೆ. ಫಾರೆನ್ಸಿಕ್ ಡಾಕ್ಟರ್ ಕೂಡ ಬಂದಿದ್ದರು. ಅವರಿಂದಲೇ ಈ ಒಂದು ಟೆಸ್ಟ್ ಕೂಡ ಮಾಡಲಾಯಿತು. ಯಾಕೆಂದರೆ ಪ್ರಕರಣ ವಿಭಿನ್ನವಾಗಿರುವಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಕೆಲವೊಂದಿಷ್ಟು ಕೃತ್ಯಗಳನ್ನು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ಸಂತ್ರಸ್ತನಿಂದ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ವಿವರ ಕೂಡ ಬರ್ತಾ ಇದೆ. ಇನ್ನು ಪೊಲೀಸರಿಂದ ಸೂರಜ್ ರೇವಣ್ಣ ಮೊಬೈಲ್ ಸೀಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಇನ್ಫ್ಯಾಕ್ಟ್ ಪೊಲೀಸರಿಂದ ಈಗಾಗಲೇ ಸೂರಜ್ ರೇವಣ್ಣ ಅವರ ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಮೊಬೈಲ್ ಜಪ್ತಿ ಮಾಡಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಖಾಕಿಗಳು. ಅಂದರೆ ಈಗಾಗಲೇ ಅವರ ಮೊಬೈಲನ್ನು ವಶಕ್ಕೆ ಪಡೆದು ಅದರಲ್ಲಿರುವಂಥ ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಮೊಬೈಲ್ನಲ್ಲಿ ಸಾಕ್ಷ್ಯ ನೀಡಲು ಮುಂದಾಗಿದ್ದಂಥ ಸೂರಜ್ ಈ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯ ನೀಡೋದಕ್ಕೆ ಮುಂದಾಗಿದ್ದರಂತೆ. ಸೂರಜ್ ರೇವಣ್ಣ ಮೊಬೈಲ್ ಜಪ್ತಿ ಮಾಡಿ ಸಾಕ್ಷ್ಯ ಸಂಗ್ರಹ ಮಾಡಲಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಬಗ್ಗೆ ವಿಚಾರಣೆಗೆ ಮುಂದಾಗಿರುವಂಥ ಪೊಲೀಸರು ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಅವರ ಮೊಬೈಲನ್ನು ಸೀಸ್ ಮಾಡಿ ಮೆಸೇಜ್, ವಾಟ್ಸಪ್ ಕಾಲ್, ಫೋನ್ ಕಾಲ್ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ವಿವರವಾಗಿ ತನಿಖೆ ಮಾಡಲಾಗ್ತಾ ಇದೆ. ಸಲಿಂಗ ಪ್ರಕರಣದ ಬಗ್ಗೆ ಇಂಚಿಂಚು ಜಾಲಾಡ್ತಾ ಇರುವಂಥ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಮೊದಲ ಭಾಗವಾಗಿ ಈಗಾಗಲೇ ಏನು ಮೊಬೈಲ್ ಇದೆ, ಮೊಬೈಲನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿರುವಂಥ ಎಲ್ಲ ಮಹತ್ವದ ಮಾಹಿತಿಯನ್ನು, ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಸಾಧ್ಯತೆ ಇದೆ. ಸಹಜವಾಗಿ ಈ ಪ್ರೋಸೆಸ್ ಇದರ ಭಾಗ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತನಿಖೆ ಮಾಡೋದಕ್ಕೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿವರವಾಗಿ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಅವರ ವಾಟ್ಸಪ್ ಕಾಲ್ ಇರ್ಬೋದು, ವಾಟ್ಸಪ್ ಮೆಸೇಜ್ ಇರ್ಬೋದು, ಫೋನ್ ಕಾಲ್ ಇರ್ಬೋದು, ಇದೆಲ್ಲವನ್ನು ಕೂಡ ಆ್ಯಸ್ ಎ ಪಾರ್ಟ್ ಆಫ್ ಎನ್ಕ್ವೈರಿ ಅದೆಲ್ಲವನ್ನು ಕೂಡ ತನಿಖೆ ಮಾಡ್ತಿದ್ದಾರೆ.
ಇದರ ಜೊತೆಗೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. ಸಲಿಂಗಕಾಮ ಕೇಸ್ನಲ್ಲಿ ಸೂರಜ್ ರೇವಣ್ಣ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂಥದ್ದು ಹಾಸನ ಸೆನ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತದೆ. ಹಾಸನದ ಸೆನ್ ಪೊಲೀಸ್ ಠಾಣೆ ಇದೆ, ಅಲ್ಲಿ ವಿಚಾರಣೆ ನಡೀತಾ ಇದೆ. ಬ್ಲ್ಯಾಕ್ ಮೇಲ್ ಮಾಡಿದ್ರು ಮೊದಲು ಯಾಕೆ ದೂರು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಆಪ್ತ ಶಿವಕುಮಾರ್ ಕಡೆಯಿಂದ ದೂರು ಕೊಡಿಸಿದ್ದು ಯಾಕೆ? ಸೂರಜ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಪೊಲೀಸರು ಕೇಳ್ತಿದ್ದಾರೆ. ಶಿವಕುಮಾರ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಆತ? ಇದೆಲ್ಲವನ್ನು ಕೂಡ ಕೇಳ್ತಿದ್ದಾರೆ. ಸೂರಜ್ಗೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಲಾಗ್ತಾ ಇದೆ. ಶಿವಕುಮಾರ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಆತ? ಸಾಕ್ಷಿಗಳಿದ್ರೆ ನೀವು ಯಾಕೆ ಸ್ವತಃ ದೂರು ಕೊಡ್ಬೋದಾಗಿತ್ತಲ್ಲ? ಈ ಥರ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ನೀವೇ ಬಂದು ಪ್ರಶ್ನೆ ಮಾಡ್ಬೋದಿತ್ತಲ್ಲ, ನೀವೇ ಬಂದು ದೂರು ಕೊಡ್ಬೋದಾಗಿತ್ತಲ್ಲ, ಅವತ್ತೇ ಶಿವಕುಮಾರ್ ಕಡೆಯಿಂದ ದೂರು ಕೊಡಿಸ್ಬೋದಿತ್ತಲ್ಲ. ಯಾವತ್ತು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ಲ ಅದನ್ನೇ ಕೊಡ್ಬೋದಾಗಿತ್ತಲ್ಲ, ಯಾಕೆ ತಡವಾಗಿ ದೂರು ಕೊಟ್ರಿ? ಈ ಥರ 2 ಪ್ರಶ್ನೆಗಳನ್ನು ಪೊಲೀಸರು ಸೂರಜ್ ರೇವಣ್ಣ ಅವರಿಗೆ ಕೇಳ್ತಾ ಇದ್ದಾರೆ. ಸೂರಜ್ ರೇವಣ್ಣ ಅವರನ್ನು ಬಂಧನದ ಬಳಿಕ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆಯ ಭಾಗವಾಗಿ ಸಾಕಷ್ಟು ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ವಶನಿಂಗ್ ಶುರುವಾಗಿದೆ. ಹೀಗಾಗಿ ಇವೆಲ್ಲ ಪ್ರಶ್ನೆಗಳನ್ನು ಸೂರಜ್ ರೇವಣ್ಣ ಅವರಿಗೆ ಕೇಳಲಾಗಿದೆ. ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಕೂಡ ಯಾಕೆ ತಡವಾಗಿ ದೂರು ಕೊಟ್ರಿ? ಮೊದಲೇ ಯಾಕೆ ಬಂದು ದೂರು ಕೊಟ್ಟಿಲ್ಲ? ಆಪ್ತ ಶಿವಕುಮಾರ್ ಕಡೆಯಿಂದನೇ ನೀವು ಯಾಕೆ ದೂರು ಕೊಟ್ರಿ? ನೀವೇ ಬಂದು ನೇರವಾಗಿ ಕೊಡ್ಬೋದಾಗಿತ್ತಲ್ಲ, ಇಷ್ಟು ದಿನ ಏನು ಮಾಡ್ತಾ ಇದ್ರಿ? ಈ ಥರ ವಿವರವಾಗಿ ತನಿಖೆಯ ಭಾಗವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ.